ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಜೀವನದಲ್ಲಿ ಸದಾ ಸಂತೋಷವಾಗಿರಬೇಕು ಅಂದರೆ ಭಾವನೆಗಳ ಕೈಗೆ ಬದುಕನ್ನು, ನೆನಪುಗಳ ಕೈಗೆ ಮನಸ್ಸನ್ನು, ಆಸೆಗಳ ಕೈಗೆ ಬುದ್ಧಿಯನ್ನು, ಕ್ಷುಲ್ಲಕ ಜನರ ಮಾತುಗಳಿಗೆ ಕಿವಿಯನ್ನು ಯಾವತ್ತೂ ಕೊಡಬಾರದು. ವೃಷಭ ರಾಶಿಯವರ ಬಾಲ್ಯ ಜೀವನ, ಯೌವನಾವಸ್ಥೆ ಹಾಗೂ ವೃದ್ಧಾಪ್ಯ ಜೀವನ ಹೇಗಿರುತ್ತದೆ, ನಿಮ್ಮ ಮಕ್ಕಳ ವಿಚಾರ ಹಾಗೂ ನಿಮ್ಮ ಜೀವನ ಸಂಗಾತಿಯ ಗುಣಲಕ್ಷಣಗಳ ಜೊತೆಗೆ ನಿಮ್ಮ ಜೀವನದಲ್ಲಿ ಯಾವ ವಯಸ್ಸಿನಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುತ್ತದೆ ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ವೃಷಭ ರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಗ್ರಹ ಪ್ರೀತಿಗೆ ಕಾರಕ ಗ್ರಹ, ಸೌಂದರ್ಯಕ್ಕೆ ಕಾರಕ ಗ್ರಹ, ಕಲೆ, ಸಾಹಿತ್ಯ, ಕ್ರಿಯೇಟಿವಿಟಿಗೆ ಕಾರಕ ಗ್ರಹ ಶುಕ್ರ ಅಂತಾನೆ ಕರಿಬೋದು. ಲಕ್ಸುರಿ, ಕಂಫರ್ಟ್ ಲೈಫ್ ಸ್ಟೈಲ್ಗೆ ಕಾರಕ ಗ್ರಹ ಶುಕ್ರ ಗ್ರಹ. ಈ ರಾಶಿಯವರು ಚಿಕ್ಕ ಮಕ್ಕಳಿರುವಾಗ ಬಹಳ ಚಂಚಲ ಸ್ವಭಾವದವರಾಗಿರುತ್ತೀರಾ. ಹೊಸ ಹೊಸ ವಿಷಯಗಳು, ಅಟ್ರಾಕ್ಟಿವ್ ವಸ್ತುಗಳ ಕಡೆ ಬಹಳ ಬೇಗ ಆಕರ್ಷಿತರಾಗುತ್ತೀರಾ. ಆ ವಸ್ತುಗಳನ್ನು ತೆಗೆದುಕೊಂಡ ನಂತರ ಆ ವಸ್ತುವಿನ ಮೇಲೆ ಇರುವಂತಹ ಆಕರ್ಷಣೆ, ಆಸಕ್ತಿ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಮತ್ತೆ ಹೊಸ ವಸ್ತುವನ್ನು, ಹೊಸತನವನ್ನು ಬಯಸುವವರಾಗಿರುತ್ತೀರಾ. ವೃಷಭ ರಾಶಿಯವರು ಚಿಕ್ಕ ವಯಸ್ಸಿನಿಂದಲೇ ತನ್ನ ತಂದೆ ತಾಯಿಯನ್ನು ತುಂಬ ಪ್ರೀತಿ ಮಾಡ್ತೀರಾ. ತಂದೆ ತಾಯಿಯ ಜೊತೆಗೆ ತನ್ನ ಸ್ನೇಹಿತರನ್ನು, ತನ್ನ ಕುಟುಂಬದ ಸದಸ್ಯರನ್ನು, ತನ್ನ ಸುತ್ತಮುತ್ತಲೂ ಇರುವಂತಹ ಎಲ್ಲರನ್ನೂ ಪ್ರೀತಿಯ ಭಾವನೆಯಿಂದನೇ ಮಾತನಾಡಿಸುತ್ತೀರಾ. ನಿಮ್ಮನ್ನು ಪ್ರೀತಿಯಿಂದ ಮಾತನಾಡಿಸುವವರ ಜೊತೆ ನೀವು ಅಷ್ಟೇ ತುಂಬ ಪ್ರೀತಿಯಿಂದ, ತುಂಬ ಎಮೋಷ್ನಲಿ ಕನೆಕ್ಟ್ ಆಗ್ತೀರಾ. ವೃಷಭ ರಾಶಿಯ ಮಕ್ಕಳು ಅಟ್ರಾಕ್ಟಿವ್ ಟಾಯ್ಸ್ಗಳ ಜೊತೆ ಆಟ ಆಡಲು ಇಷ್ಟಪಡ್ತಾರೆ. ರಿಮೋಟ್ ಕಾರ್ಗಳನ್ನು ಪ್ಲೇ ಮಾಡೋದಕ್ಕೆ ಇಷ್ಟ. ಬಹಳ ಆಕರ್ಷಕವಾದಂತಹ ಥಿಂಗ್ಸ್ಗಳನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಂಡು ಆಟ ಆಡಲು ತುಂಬ ಇಷ್ಟಪಡ್ತಾರೆ ವೃಷಭ ರಾಶಿಯ ಮಕ್ಕಳು. ವೃಷಭ ರಾಶಿಯವರ ಯೌವನದ ಬಗ್ಗೆ ನೋಡೋಣ. ವೃಷಭ ರಾಶಿಯವರು ತನ್ನ ಯೌವನಾವಸ್ಥೆಯಲ್ಲಿ ತನ್ನ ಮನಸ್ಸಿನ ಇಚ್ಛೆಗಳಿಗೆ, ಆಸೆಗಳಿಗೆ ಅನುಗುಣವಾಗಿ ಜೀವಿಸಲು ಇಷ್ಟಪಡುತ್ತೀರಾ. ಬ್ಯೂಟಿ ಕಾನ್ಷಿಯಸ್ ತುಂಬಾ ಇರುತ್ತೆ ನಿಮ್ಮಲ್ಲಿ. ತನ್ನನ್ನು ತಾನು ಸುಂದರವಾಗಿ ಕಾಣುವಂತೆ ಅಲಂಕಾರ ಮಾಡಿಕೊಳ್ಳುವಂತಹ ಅಲಂಕಾರ ಪ್ರಿಯರಾಗಿರುತ್ತೀರಾ. ರುಚಿಯಾದಂತಹ ಆಹಾರ ಸೇವನೆ ಮಾಡಲು ತುಂಬ ಇಷ್ಟಪಡ್ತೀರಾ. ಶಾಪಿಂಗ್ ಮಾಡುವಂತಹ ಕ್ರೇಜ್ ತುಂಬಾ ಇರುತ್ತೆ ನಿಮ್ಮಲ್ಲಿ. ವೃಷಭ ರಾಶಿಯವರು 18 ವರ್ಷದವರೇ ಆಗಿರಲಿ, 20 ವರ್ಷದವರೇ ಆಗಿರಲಿ, ಜೀವನದ ಪ್ರತಿ ಕ್ಷಣವನ್ನು ಆನಂದಿಸುತ್ತೀರಾ. ಸ್ನೇಹಿತರ ಜೊತೆ ಟ್ರಿಪ್ ಹೋಗೋದಕ್ಕೆ ತುಂಬ ಇಷ್ಟಪಡ್ತೀರಾ. ಬಹಳ ಬುದ್ಧಿವಂತರಾಗಿರುತ್ತೀರಾ. ಪ್ರತಿಯೊಂದು ಕ್ಷೇತ್ರದ ಬಗ್ಗೆಯೂ ತಿಳಿದುಕೊಂಡಿರುತ್ತೀರಾ. ಯಾರ ಜೊತೆನೂ ಕಾರಣವಿಲ್ಲದೆ ಜಗಳ ಮಾಡಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಎಲ್ಲರ ಜೊತೆನೂ ತುಂಬ ಬ್ಯಾಲೆನ್ಸ್ ಆಗಿ ಇರ್ತೀರಾ. ಪ್ರತಿಯೊಬ್ಬರನ್ನು ಅರ್ಥ ಮಾಡಿಕೊಂಡು ಅವರ ಮನಸ್ಸಿಗೆ ತಕ್ಕಂತೆ ನಡೆದುಕೊಳ್ಳುವಂತಹ ಚಾಣಾಕ್ಷ ಗುಣದವರು. ಯಾವುದೇ ಕೆಲಸ ಮಾಡಿದರೂ ಪರಿಪೂರ್ಣವಾಗಿ ಮಾಡುತ್ತೀರಾ. ನಿಧಾನವಾದರೂ ಪರ್ಫೆಕ್ಟಾಗಿ ಮಾಡ್ತೀರಾ. ಜೊತೆಗೆ ವೃಷಭ ರಾಶಿಯವರು ತುಂಬ ರೊಮ್ಯಾಂಟಿಕ್ ಆಗಿರುತ್ತೀರಾ. ಸಂಬಂಧಗಳಿಗೆ, ಪ್ರೀತಿ, ಸ್ನೇಹ, ಬಾಂಧವ್ಯಕ್ಕೆ ತುಂಬ ಮಹತ್ವವನ್ನು ಕೊಡುತ್ತೀರಾ. ಸಂಬಂಧಗಳ ಬಗ್ಗೆ ಹೆಚ್ಚು ನಿರೀಕ್ಷೆಗಳನ್ನು, ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತೀರಾ. ವೃಷಭ ರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ. ವೃಷಭ ರಾಶಿಯವರು ತನ್ನ ವೃದ್ಧಾಪ್ಯದಲ್ಲಿಯೂ ಟ್ರಿಪ್ಗೆ ಹೋಗಲು ತುಂಬ ಇಷ್ಟಪಡ್ತಾರೆ. ಆದರೆ ತನ್ನ ಕುಟುಂಬದವರೊಂದಿಗೆ ಟ್ರಾವೆಲ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀರಾ. ವೃಷಭ ರಾಶಿಯವರು ವಯಸ್ಸಾದ ನಂತರ ಚಿಕ್ಕ ಪುಟ್ಟ ಕಾರಣಗಳಿಗೆ ತುಂಬ ಬೇಜಾರು ಮಾಡ್ಕೊಳ್ತೀರಾ. ಓವರ್ ಥಿಂಕ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ. ವಯಸ್ಸಾದ ನಂತರ ಕಷ್ಟಪಟ್ಟು ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ತನ್ನ ಯೌವನಾವಸ್ಥೆಯಲ್ಲಿಯೇ ಕಷ್ಟಪಟ್ಟಿದ್ದೇವೆ, ವಯಸ್ಸಾದ ನಂತರ ಆರಾಮವಾಗಿ ರಿಲ್ಯಾಕ್ಸ್ ಆಗಿ ಇರಬೇಕು ಅಂದುಕೊಳ್ತೀರಾ. ತನ್ನ ಭವಿಷ್ಯತ್ ಕಾಲಕ್ಕಾಗಿ ತನ್ನ ಯೌವನಾವಸ್ಥೆಯಲ್ಲಿಯೇ ಹಣವನ್ನು ದುಡಿದು ಉಳಿತಾಯ ಮಾಡಿಟ್ಕೊಂಡಿರ್ತೀರಾ. ಈ ಕಾರಣದಿಂದಾಗಿ ವೃಷಭ ರಾಶಿಯವರಿಗೆ ವೃದ್ಧಾಪ್ಯದಲ್ಲಿ ಹಣದ ಸಮಸ್ಯೆ ಅಷ್ಟೊಂದು ಕಾಡುವುದಿಲ್ಲ. ವೃಷಭ ರಾಶಿಯವರು ಹಣವನ್ನು ಕೂಡಿ, ಕಳೆದು, ಗುಣಿಸಿ, ಭಾಗಿಸಿ, ಖರ್ಚು ಮಾಡಿ ಉಳಿತಾಯ ಮಾಡುವಂತಹ ಮನಸ್ಥಿತಿಯವರಾಗಿರುತ್ತೀರಾ. ವೃಷಭ ರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ. ನಿಮ್ಮ ಮಕ್ಕಳು ಮಲ್ಟಿ ಟ್ಯಾಲೆಂಟೆಡ್ ಆಗಿರುತ್ತಾರೆ. ತುಂಬ ಕನ್ಫ್ಯೂಷನ್ ಮಾಡಿಕೊಳ್ಳುತ್ತಾರೆ. ತುಂಬ ಬುದ್ಧಿವಂತರು. ನಿಮ್ಮ ಮಕ್ಕಳ ಕಮ್ಯುನಿಕೇಷನ್ ಸ್ಕಿಲ್ ಬಹಳ ಚೆನ್ನಾಗಿರುತ್ತದೆ.
ಮಾತನಾಡುವಂತಹ ಶೈಲಿಯು ಬಹಳ ಸುಂದರವಾಗಿರುತ್ತದೆ. ಆದರೆ ನಿಮ್ಮ ಮಕ್ಕಳಿಗೆ ನೀವು ಡಾಮಿನೇಟ್ ಮಾಡಿದರೆ ಇಷ್ಟ ಆಗೋದಿಲ್ಲ. ತನ್ನ ಮನಸ್ಸಿನ ಇಚ್ಛೆಗೆ ಅನುಗುಣವಾಗಿ ನಡೆದುಕೊಳ್ಳುತ್ತಾರೆ. ತುಂಬ ಛಲವಾದಿಗಳಾಗಿರುತ್ತಾರೆ. ನಿಮ್ಮ ಮಕ್ಕಳು ತುಂಬ ಪರ್ಫೆಕ್ಷನಿಸ್ಟ್ ಆಗಿರ್ತಾರೆ. ತುಂಬ ಪರ್ಫೆಕ್ಟಾಗಿ ಕೆಲಸಗಳನ್ನು ಬಹಳ ನೀಟಾಗಿ ಮಾಡಿ ಮುಗಿಸುತ್ತಾರೆ. ವೃಷಭ ರಾಶಿಯವರ ಜೀವನ ಸಂಗಾತಿಯ ಬಗ್ಗೆ ನೋಡೋಣ. ನಿಮ್ಮ ಜೀವನ ಸಂಗಾತಿ ತುಂಬ ಸ್ವಾಭಿಮಾನಿಗಳಾಗಿರ್ತಾರೆ. ಕೋಪನೂ ಮಾಡ್ಕೊಳ್ತಾ ಇರ್ತಾರೆ. ನಿಮ್ಮ ಚಿಕ್ಕ ಚಿಕ್ಕ ಮಾತುಗಳನ್ನು, ಯಾವುದೇ ಮಾತುಗಳನ್ನು ಕೇಳಿಸಿಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ನೀವೇ ಅವರನ್ನು ಅರ್ಥ ಮಾಡಿಕೊಂಡು ಹೋಗಬೇಕು. ಇಲ್ಲದಿದ್ದರೆ ವೈಮನಸ್ಸುಗಳು ಬರುತ್ತವೆ. ನಿಮ್ಮ ವೈವಾಹಿಕ ಜೀವನ ಮೀಡಿಯಮ್ ಆಗಿರುತ್ತದೆ. ನಿಮ್ಮ ಜೀವನ ಸಂಗಾತಿ ತುಂಬ ಸೀಕ್ರೆಟ್ ಆಗಿ ಇರ್ತಾರೆ. ಸಾಕ್ಷಿ ಇಲ್ಲದೆ ಯಾರನ್ನೂ ನಂಬುವುದಿಲ್ಲ. ತುಂಬ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಆಗಿರುತ್ತಾರೆ. ತುಂಬ ಎಮೋಷ್ನಲ್ ಆಗಿರುತ್ತಾರೆ. ನಿಮ್ಮನ್ನು ಪ್ರೀತಿ ಮಾಡುತ್ತಾರೆ. ಆದರೆ ಅವರು ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗುವುದರಿಂದ ಕೆಲವೊಮ್ಮೆ ತನ್ನ ಭಾವನೆಗಳ ಜೊತೆ ಸಂಘರ್ಷವನ್ನು ಮಾಡುತ್ತಾರೆ. ನೀವು ಈ ಸಮಯದಲ್ಲಿ ಅವರಿಗೆ ಧೈರ್ಯ, ಸಮಾಧಾನ ನೀಡಬೇಕು ಎನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡಿರುತ್ತಾರೆ. ದೈಹಿಕವಾಗಿ ತುಂಬ ಬಲಶಾಲಿಗಳಾಗಿರುತ್ತಾರೆ ನಿಮ್ಮ ಜೀವನ ಸಂಗಾತಿ. ವೃಷಭ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂತಹ ವರ್ಷ 23 ವಯಸ್ಸಿನ ನಂತರ ಹಾಗೂ 32 ವರ್ಷದ ಒಳಗೆ. ನಿಮ್ಮ ಜೀವನದಲ್ಲಿ ಫಿನಾನ್ಷಿಯಲಿ, ಪ್ರೊಫೆಷ್ನಲಿ ಸಕ್ಸಸ್ ಹಾಗೂ ಗ್ರೋತನ್ನು ಕಾಣುತ್ತೀರಾ. 23 ವರ್ಷದ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವೃದ್ಧಿ, ನಿಮ್ಮ ವ್ಯವಹಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ವೃದ್ಧಿಯನ್ನು ಕಾಣುವಂತಹ ಅದೃಷ್ಟದ ಸಮಯವಾಗಿರುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.